ಬೆಂಗಳೂರಿನ ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಪದೇ ಪದೇ ಈ ಭಾಗದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇರೋದ್ರಿಂದ ಜನರಿಗೆ ಸಹಜವಾಗಿ ಆತಂಕ ಇದೆ. ರಾತ್ರಿ ಹೊತ್ತಲ್ಲಿ ಅದರಲ್ಲೂ ಮನೆಯಿಂದ ಹೊರಗಡೆ ಬರೋದಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ರಾತ್ರಿ ಮನೆ ಗೇಟ್ ಒಳಗೆ, ಕಾಂಪೌಂಡ್ ಒಳಗೆ ಚಿರತೆ ಬಂದು ಹೋಗಿದೆ. ಚಿರತೆ ಬಂದಂತ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಇಡೀ ಅಂಜನಾಪುರ ಹಾಗೂ ಸುತ್ತಲಿನ ಜನಕ್ಕೆ ಮತ್ತಷ್ಟು ಭಯ ಆಗಿದೆ. ಒಂದು ವಾರದಿಂದ ಬೋನಿಗೆ ಬೀಳ್ತಾ ಇಲ್ಲ ಈ ಚಿರತೆ. ಇನ್ನು ಮಧ್ಯರಾತ್ರಿ 12:35 ಸರಿಸುಮಾರು ಆ ಟೈಮ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೊಗಳಿದೆ. ಹಾಗಾಗಿ ಏನಾಯಿತು ಅಂತ ಹೇಳಿ ಹೊರಗಡೆ ಬಂದು ನೋಡಿದ್ದಾರೆ ಜನ. ಎಸ್ಪೆಷಲಿ ಆ ಮನೆಯವರು ಹೊರಗಡೆ ಬಂದು ನೋಡಿದಾಗ ಚಿರತೆ ಓಡಾಟದ ದೃಶ್ಯ ಅವ್ರ ಕಣ್ಣಿಗೂ ಬಿದ್ದಿದೆ. ಅದು ಸಿಸಿಟಿವಿಯಲ್ಲೂ ಕ್ಯಾಪ್ಚರ್ ಆಗಿದೆ. ಈ ಬಗ್ಗೆ ಮಾಲೀಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಅಂಜನಾಪುರ ವ್ಯಾಪ್ತಿಯಲ್ಲಿ ಏನು ಒಂದು ವಾರದಿಂದ ಪದೇ ಪದೇ ಕಾಣಿಸ್ಕೊಳ್ತಾ ಇತ್ತಲ್ಲ, ಇದೇ ಚಿರತೆನ ಅದು? ಮತ್ತೆ ಅರಣ್ಯಾಧಿಕಾರಿಗಳು ಈಗ ಯಾವ ರೀತಿ ಅಲರ್ಟ್ ಆಗಿದ್ದಾರೆ? ಯಾಕಂದ್ರೆ ಇಷ್ಟು ದಿನ ರೋಡಲ್ಲಿ ಕಾಣಿಸ್ಕೊಳ್ತಿತ್ತು, ಈ ಕಾಂಪೌಂಡ್ ಒಳಗಡೆನೂ ಬಂದಿದೆ. ಶರ್ಮಿತಾ ಸುತ್ತಿ ನಿಜವಾಗ್ಲೂ ಕೂಡ ಇದೊಂದು ಆತಂಕಕಾರಿಯಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಬೋನನ್ನ ಇಟ್ಟು ಚಿರತೆಯನ್ನ ಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಲ ಅದೇ ಅಂಜನಾಪುರದ 7th ಬ್ಲಾಕ್ ಅಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದಾದ್ಮೇಲೆ 4th ಬ್ಲಾಕ್ ಅಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಈಗ 5th ಬ್ಲಾಕ್ ಅಲ್ಲಿ ಚಿರತೆ ಕಾಣಿಸ್ಕೊಂಡ್ಬಿಟ್ಟಿದೆ. ಸೊ ದಿನಕ್ಕೊಂದು ಕಡೆಯಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಕೂಡ ಎಲ್ ಬೋನ್ ಇಡೋದನ್ನೋದೇ ಒಂದು ರೀತಿಯಾಗಿ ತಲೆನೋವಾಗ್ಬಿಟ್ಟಿದೆ. ಜೊತೆಗೆ ಅಷ್ಟು ದೊಡ್ಡ BDA ಲೇಔಟ್ ಅಲ್ಲಿ ಕೇವಲ 2 ಬೋನನ್ನ ಇಟ್ಟಿರೋದ್ರಿಂದ ಬಹುಶಃ ಚಿರತೆ ಬೋನಿಗೆ ಬೀಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಆಹಾರವನ್ನ ಹುಡುಕಿ ಬಂದಂತಹ ಸಂದರ್ಭದಲ್ಲಿ ಈ CCTV ವಿಜುವಲ್ಸ್ ಅಲ್ಲಿ ನೀವೇನ್ ಗಮನಿಸ್ತಾ ಇರ್ತೀರ, ಅವರ ಮನೆಯಲ್ಲಿ ಒಂದು ನಾಯಿ ಇರುತ್ತೆ. ಬಹುಶಃ ನಾಯಿ ತಿನ್ನೋಕ್ ಬಂತೋ ಏನೋ ಗೊತ್ತಿಲ್ಲ, ಆಹಾರವನ್ನ ಅರಸಿ ಬಂದಾಗ ಮನೆಯ ಆ ಗೇಟ್ ಕೂಡ ಓಪನ್ ಇರುತ್ತೆ. ಗೇಟ್ ನ ಒಳಗಡೆ ಬಂದು ಆ ಗಾಡಿ ಪಾರ್ಕ್ ಮಾಡುವಂತಹ ಜಾಗದಲ್ಲಿ ಚಿರತೆ ಓಡಾಡಿರೋದು, ಅದರ 2 CCTV ದೃಶ್ಯಾವಳಿಯನ್ನ ಅವರು News 18ಗೆ ಕಾಲ್ ಮಾಡೇ ಕೊಟ್ಟಿರುವಂತಹದ್ದು. ಅಂದ್ರೆ ಮೊದಲನೇದಾಗಿ ಬಾಗಿಲಿನಿಂದ ಹೊರಗಡೆ ಕಾಣುತ್ತೆ ಒಂದು CCTV, ಇನ್ನೊಂದು ಕಾಂಪೌಂಡ್ ನಿಂದ ಹೊರಗಡೆ ಇನ್ನೊಂದು CCTV ಕಾಣುತ್ತೆ. ಅದರಲ್ಲಿ ನಾಯಿಯನ್ನ ಕಂಡು, ಜೊತೆಗೆ ಅಲ್ಲಿರುವಂತಹ ಜನ ಕೂಗ್ತಾ ಇದ್ದದನ್ನ ಕಂಡು ಚಿರತೆ ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಈ ರೀತಿಯ ದೃಶ್ಯವನ್ನೆಲ್ಲ ಕಂಡು ಅಕ್ಕಪಕ್ಕದ ನಿವಾಸಿಗಳು ಜೊತೆಗೆ ಮಕ್ಕಳೆಲ್ಲರೂ ಕೂಡ ಭಯವನ್ನ ಪಡ್ತಾ ಇದ್ದಾರೆ. 4 ಗಂಟೆ ಮೇಲೆ ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಯಿರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ತುರಹಳ್ಳಿ ಫಾರೆಸ್ಟ್ ಗೆ ಅಂಟುಕೊಂಡಿರೋದ್ರಿಂದ ಆಗಾಗ ಇಲ್ಲಿ ಚಿರತೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಅಂದ್ರೆ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಚಿರತೆ ಕಾಣಿಸ್ಕೊಳ್ತಾನೆ ಇತ್ತು. ಬಟ್ ಇತ್ತೀಚೆಗೆ ಕಳೆದ 1 ವಾರದಿಂದ ನಿರಂತರವಾಗಿ ಜನ ಓಡಾಡುವಂತಹ ಜಾಗದಲ್ಲಿ ಮನೆಗಳ ಇಂಟರ್ಲಾಕ್ ಅಲ್ಲೋ ಪಾರ್ಕಿಂಗ್ ಅಲ್ಲೋ ಇಂತಹ ಸ್ಪೇಸ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಕಾಡ್ತಾ ಇರುವಂತದ್ದು, ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡುತ್ತೋ ಅನ್ನುವಂತಹ ಭಯ ಆವರಿಸಿರುವಂತದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಕ್ಷಣದ ಮಾಹಿತಿಗೆ. ಮೊನ್ನೆ ಮಗಳೇ ಅಮ್ಮ ಮತ್ತೆ ದೊಡ್ಡಮ್ಮನ ಬೆತ್ತಲೆ ಫೋಟೋ ತೆಗೆದಂತ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗಾಗಿತ್ತು. ಈಗ ಆ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನಿಗೆ ಬೆತ್ತಲೆ ಫೋಟೋ ಕಳಿಸಿದಂತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿರೋದು. ಬೆಂಗಳೂರಿನ ಬ್ಯಾಟ್ರಾಯನಪುರದಲ್ಲಿ ಬಯಲಿಗೆ ಬಂದಿತ್ತು ಈ ಕೇಸ್. 23 ವರ್ಷದ ಮಗಳು ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಪೋಷಕರು ಇವರಿಬ್ರು ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ. ಹಾಗಾಗಿ ಯುವತಿಗೆ ಬೇಸರ ಆಗಿದೆ. ಪ್ರಿಯಕರನ್ ಹತ್ರ ಈ ಬಗ್ಗೆ ಚರ್ಚೆ ಮಾಡಿದ್ಲು. ಮನೆಯಲ್ಲಿ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಿಮ್ಮಮ್ಮ ಮತ್ತೆ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನ ತೆಗೆದು ಕಳಿಸು ಅಂತ ಹೇಳಿ ಲವರ್ ಐಡಿಯಾ ಕೊಟ್ಟಿದ್ದಂತೆ. ಮದುವೆಗೆ ಒಂದು ವೇಳೆ ಒಪ್ಪದೇ ಇದ್ರೆ ಆಗ ಈ ಫೋಟೋಗಳನ್ನ ನಾವು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟಿದ್ದಂತೆ. ಇದೇ ಕಾರಣಕ್ಕೆ ಖಾಸಗಿ ಫೋಟೋಗಳನ್ನ ತೆಗೆದಿದ್ದಾಗಿ ತಪ್ಪೊಪ್ಪಿಗೆಯನ್ನ ಆಕೆ ಮಾಡಿಕೊಂಡಿದ್ದಾಳೆ. ಮನೆಯವರ ವಿರೋಧದ ನಡುವೇನು ರಿಜಿಸ್ಟರ್ ಮದುವೆಯನ್ನ ಯುವತಿ ಆಗಿಲ್ಲಂತೆ ಆ ಹುಡುಗನ ಜೊತೆಯಲ್ಲಿ. ಮನೆಯಿಂದ ಹೊರ ಹೋಗುವ ವೇಳೆ ಮೊಬೈಲ್ ಬಿಟ್ಟು ಹೋಗಿದ್ಲು. ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಖಾಸಗಿ ಫೋಟೋಗಳನ್ನು ಆಕೆ ತೆಗೆದಿರೋದು, ಕಳಿಸಿರೋದು ಎಲ್ಲವೂ ಕೂಡ ಬಯಲಿಗೆ ಬಂದಿದೆ. ಕೇವಲ ಪ್ರಿಯಕರನಿಗೆ ಬಿಟ್ರೆ ಯಾರಿಗೂ ಫೋಟೋಗಳನ್ನು ಆಕೆ ಕಳಿಸಿಲ್ಲ. ಪ್ರಿಯಕರ ಕೂಡ ಅದನ್ನು ಯಾರಿಗೂ ಕಳಿಸಿಲ್ಲ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಖಾಸಗಿ ಫೋಟೋಗಳನ್ನು ಈಗ ಪೊಲೀಸರು ಡಿಲೀಟ್ ಮಾಡಿಸಿದ್ದಾರೆ. ಮದುವೆ ವಿಷಯವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆ ರೀತಿ ಫೋಟೋಗಳನ್ನು ತೆಗೆದು ಕಳಿಸ್ಕೊಂಡಿದ್ದಾರೆ ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂದಿರುವಂಥ ವಿಷಯ. ಹುಡುಗನನ್ನು ಲವ್ ಮಾಡ್ತಿದ್ಲು. ಮನೆಯಲ್ಲಿ ವಿರೋಧ ಮಾಡಿದ್ರಿಂದ ಹುಡುಗನೇ ಐಡಿಯಾ ಕೊಡ್ತಾನೆ, ನಿಮ್ಮ ಅಮ್ಮ ಮತ್ತು ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ಕಳಿಸು, ಒಂದು ವೇಳೆ ಅವರು ಆಪೋಸ್ ಮಾಡಿದ್ರೆ, ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ರೆ ಮದುವೆ ಆದಮೇಲೆ ನಾವು ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ದಂತೆ. ಅದರಂತೆ ಆ ಹುಡುಗಿ ಫೋಟೋಗಳನ್ನು ತೆಗೆದು ತನ್ನ ಪ್ರಿಯಕರನಿಗೆ ಮಾತ್ರ ಕಳಿಸಿದ್ಲು. ಆತನೂ ಅಷ್ಟೇ ಅದನ್ನ ಇಟ್ಕೊಂಡಿದ್ದ, ಬೇರೆ ಯಾರಿಗೂ ಫಾರ್ವರ್ಡ್ ಮಾಡಿರಲಿಲ್ಲ.
ಆ ಹುಡುಗಿ ಮನೇಲಿ ಫೋನ್ ಬಿಟ್ಟು ಹೋಗಿರ್ತಾಳೆ. ಆಗ ಪರಿಶೀಲನೆ ಮಾಡಿದಾಗ ಈ ಥರ ಫೋಟೋ ಎಲ್ಲ ತೆಗೆದಿರೋದು ಕಳಿಸಿರೋದು ಗೊತ್ತಾಗಿರುತ್ತೆ. ಪೊಲೀಸರು ಗಮನಕ್ಕೆ ತಂದಾಗ ತನಿಖೆ ಮಾಡಿದಾಗ ಅವರಿಬ್ಬರು ಮೊಬೈಲ್ನಲ್ಲಿ ಇತ್ತು, ಬಟ್ ಯಾರಿಗೂ ಅವರು ಶೇರ್ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಸದ್ಯಕ್ಕೆ ಪೊಲೀಸರು ಆ ಫೋಟೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್, ಈ ವಿಷಯ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಂದ್ರೆ ಆ ಹುಡುಗಿಗೆ ಬುದ್ಧಿ ಇರ್ಲಿಲ್ವಾ, ತನ್ನ ತಾಯಿ ಮತ್ತೆ ದೊಡ್ಡಮ್ಮನ ಫೋಟೋ ಯಾರಾದ್ರೂ ಹಿಂಗೆ ಕೇಳಿದ ತಕ್ಷಣ ಕಳಿಸ್ಬಿಡ್ತಾರಾ ಅಂತೇಳಿ, ಬಟ್ ಇಲ್ಲೊಂದು ಬ್ಲಾಕ್ ಮೇಲ್ ಮಾಡುವಂತ ಸಂಚಿತ್ತು ಅಂತ. ಸೊ ಈ ಫೋಟೋಗಳನ್ನ ಯಾರಿಗೂ ಶೇರ್ ಮಾಡಿಲ್ಲ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆಯಾ, ಮತ್ತೆ ಯಾವ ತರ ತಪ್ಪೊಪ್ಪಿಗೆನ ಮಾಡ್ಕೊಂಡಿದ್ದಾರೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ನಿನ್ನೆ ಬ್ಯಾಟ್ರಾಯನ್ಪುರದಲ್ಲಾದಂಥ ಒಂದು ಘಟನೆ ನಿಂತು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಅಷ್ಟೇ ಕಾರಣ ಆಗಿತ್ತು. ತನ್ನ ತಾಯಿ ಮತ್ತು ಚಿಕ್ಕಮ್ಮನ ಒಂದಷ್ಟು ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡಂತಹ ಒಂದು ಮಗಳು ಅದನ್ನು ತನ್ನ ಪ್ರಿಯಕರನಿಗೆ ಕಳಿಸಿದ್ರು. ಇದರ ಬಗ್ಗೆ ಕೇಸ್ ಕೂಡ ಅಷ್ಟೇ ರಿಜಿಸ್ಟರ್ ಆಗಿತ್ತು. ಪೊಲೀಸರು ಕೂಡ ಅಷ್ಟೇ ಆಕೆಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿಯನ್ನು ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಯಾರಿಗೂ ಕೂಡ ಅಷ್ಟೇ ಕಳಿಸಿಲ್ಲ, ಬದಲಾಗಿ ತನ್ನ ಪ್ರಿಯಕರನಿಗೆ ಮಾತ್ರ ಆ ಒಂದು ಫೋಟೋಗಳನ್ನು ಕಳಿಸಿರೋದಾಗಿ ಕೂಡ ಅಷ್ಟೇ ಒಪ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಆಕೆ ಒಬ್ಬನನ್ನು ಲವ್ ಮಾಡ್ತಿರ್ತಾಳೆ, ಆದರೆ ಮನೆಯವರು ಆ ಒಂದು ಪ್ರೀತಿಗೆ ನಿರಾಕರಿಸಿರ್ತಾರೆ. ಮದುವೆ ಮಾಡ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಕೂಡ ಆಗಿರುತ್ತೆ. ಈ ಒಂದು ವೇಳೆಯಲ್ಲಿ ಮನೆಯವ್ರನ್ನ ಒಪ್ಪಿಸ್ಬೇಕು, ಏನು ಮಾಡಬೇಕು ಅನ್ನೋಂಥ ಒಂದು ಚರ್ಚೆಯನ್ನು ಇಬ್ಬರು ಕೂಡ ಅಷ್ಟೇ ಪ್ರೇಮಿಗಳು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಈ ರೀತಿಯಾಗಿ ಖಾಸಗಿ ಫೋಟೋಗಳನ್ನು ತೆಗೆದು ಇಟ್ಕೊ, ನಾವು ನಾಳೆ ದಿನ ಏನಾದರೂ ಮದುವೆಗೆ ಒಪ್ಪಿಲ್ಲ ಅಂತಂದ್ರೆ ಬ್ಲಾಕ್ ಮೇಲ್ ಮಾಡಬಹುದು ಅನ್ನುವಂಥ ಒಂದು ಪ್ಲಾನ್ ಅನ್ನ ಇಬ್ರು ಕೂಡ ಅಷ್ಟೇ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ಲಾನ್ ನಂತೆ ಆಕೆ ಫೋಟೋಗಳನ್ನು ತಗೊಂಡಿರ್ತಾರೆ. ಅವರು ಬಾತ್ರೂಮ್ ಅಲ್ಲಿ ಮತ್ತು ಬೆಡ್ರೂಮ್ ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳಿದ ರೀತಿಯಲ್ಲಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡು ಅದನ್ನ ನೇರವಾಗಿ ಪ್ರಿಯಕರನಿಗೆ ಕಳಿಸಿರ್ತಾಳೆ. ಆದರೂ ಕೂಡ ಅಷ್ಟೇ ಪ್ರಿಯಕರ ಅದು ಯಾರಿಗೂ ಕೂಡ ಅಷ್ಟೇ ಶೇರ್ ಮಾಡಿರಲ್ಲ. ಮದುವೆ ವಿಚಾರ ಅಂತ ಮತ್ತು ಮದುವೆ ಮಾತುಕತೆ ಅಂತ ಬಂದಂಥ ಸಂದರ್ಭದಲ್ಲಿ ಮದುವೆಗೆ ಒಪ್ಪಿಲ್ಲ ಅಂದಂತಾಗ ಮಾತ್ರ ಆ ಒಂದು ಫೋಟೋಗಳು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಇತ್ತೀಚೆಗಷ್ಟೇ ಮನೆಯಲ್ಲಿ ಮದುವೆಗೆ ಒಪ್ಪಲ್ಲ ಅನ್ನುವಂಥ ಒಂದು ವಿಚಾರ ತಿಳ್ಕೊಂಡು ಇಬ್ರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗುವಂಥ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ನಮ್ಮನ್ನು ಹಿಡ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಯುವತಿ ಏನಿದ್ದಾಳೆ ಆಕೆ ತನ್ನ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿರ್ತಾಳೆ. ಮನೆಯಲ್ಲಿ ಬಿಟ್ಟು ಹೋದಂಥ ವೇಳೆಯಲ್ಲಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟಂಥ ವೇಳೆಯಲ್ಲಿ ಪೊಲೀಸರು ಬಂದು ಮನೆಯಲ್ಲಿ ಮೊಬೈಲನ್ನು ಸರ್ಚ್ ಮಾಡಿದಂಥ ವೇಳೆಯಲ್ಲಿ ಗೊತ್ತಾಗುತ್ತೆ ಅದರಲ್ಲಿರುವಂಥ ಒಂದಷ್ಟು ಖಾಸಗಿ ಫೋಟೋಗಳು. ಆಗ ಇಮಿಡಿಯೇಟ್ ಆಗಿ ಆಕೆಯನ್ನು ಪತ್ತೆ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಸದ್ಯಕ್ಕೆ ಮದುವೆ ನಾವಿಬ್ರು ಲವ್ ಮಾಡ್ತಾ ಇದ್ದು, ಮನೆಯವರು ಲವ್ ಗೊಪ್ಪಿಲ್ಲ, ಮದುವೆಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫೋಟೋಗಳನ್ನು ತೆಗೆದಿದ್ದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅಂತ ಕೂಡ ಈಗಾಗಲೇ ಇಬ್ರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡು ಸದ್ಯಕ್ಕಿದ್ದಂತ ಖಾಸಗಿ ಫೋಟೋಗಳೆಲ್ಲವನ್ನೂ ಕೂಡ ಅಷ್ಟೇ ಪೊಲೀಸರು ಡಿಲೀಟ್ ಮಾಡಿಸಿರುವಂತಹದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಮಂಜು, ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಬಯಲಿಗೆ ಬಂದಿದೆ. ಸೈಯದ್ ಇಮ್ತಿಯಾಜ್ ಅನ್ನೋನು ಕೃತ್ಯವನ್ನ ಮಾಡಿರೋದು. ಸೃಷ್ಟಿ ತ್ರಿಪಾಠಿಯನ್ನ ಈ ಇಮ್ತಿಯಾಜ್ ಮದುವೆಯಾಗಿದ್ದ. ಇದು ಲವ್ ಜಿಹಾದ್ ಕೇಸ್ ಅನ್ನೋ ಆರೋಪ ಕೇಳಬಂದಿದೆ. ಮದುವೆ ಆಗಿದ್ದಾರೆ, ಅದಾದ್ಮೇಲೆ ಮತಾಂತರವನ್ನ ಮಾಡಿದ್ದ ಇಮ್ತಿಯಾಜ್ ಅವಳಿ ಹೆಣ್ಮಕ್ಳಿದ್ದಾಗ ಅಬಾರ್ಷನ್ ಕೂಡ ಈತ ಮಾಡಿಸಿದ್ದ ಅಂತ ಹೇಳಿ ತನ್ನ ಮೇಲೆ ಗಂಭೀರವಾದಂಥ ಆರೋಪ ಮಾಡಲಾಗಿದೆ. ಇದೀಗ ಹೆಣ್ಣು ಮಗು ಆದ್ಮೇಲೆ ಕೈ ಕೊಟ್ಟು ಇಮ್ತಿಯಾಜ್ ಎಸ್ಕೇಪ್ ಆಗಿದ್ದಾನಂತೆ. ಮದುವೆ ಆದ್ಮೇಲೆ ಮತಾಂತರ ಮಾಡಿದ್ದಾನೆ, ಅಷ್ಟೇ ಅಲ್ಲ ಹೆಣ್ಮಕ್ಳು ಅಂತೇಳಿ ಅಬಾರ್ಷನ್ ಮಾಡಿಸಿದ್ದಾನೆ. ಈಗ ಹೆಣ್ಮಗು ಹುಟ್ಟಿತು ಅಂತ ಹೇಳಿ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾನಂತೆ. ಮತಾಂತರವಾದ ಬಳಿಕ ಝೈನಬ್ ಅಂತ ಹೆಸರಿಟ್ಟಿದ್ದ ಇಮ್ತಿಯಾಜ್ ಬೆಂಗಳೂರಿನ ಬಿಟಿಎಂ ನಿವಾಸಿಯಾಗಿದ್ದಾನೆ. ಈ ಸೈಯದ್ ಇಮ್ತಿಯಾಜ್ ಸೋಷಿಯಲ್ ಮೀಡಿಯಾ ಮುಖಾಂತರ ಇವರಿಬ್ಬರಿಗೂ ಪರಸ್ಪರ ಪರಿಚಯ ಆಗಿತ್ತು. ಕೋಲ್ಕತ್ತಾ ಮೂಲದ ಹಿಂದೂ ಹುಡುಗಿ ಈ ಸೃಷ್ಟಿ ತ್ರಿಪಾಠಿ 2025 ಜುಲೈ 18ನೇ ತಾರೀಕು ಇಬ್ರು ರಿಜಿಸ್ಟರ್ ಮದುವೆ ಆಗಿದ್ರು. 2025ರಲ್ಲಿ ಅವಳಿ ಮಕ್ಕಳಿದ್ದಾಗ ಅಬಾರ್ಷನ್ ಮಾಡಿಸಿದ್ದ ಈ ಸೈಯದ್ ಇಮ್ತಿಯಾಜ್. ಇನ್ನು ಕಳೆದ ವರ್ಷ ಫೆಬ್ರವರಿಯಲ್ಲಿ ಮಗು ಹಾಗೂ ತಾಯಿಯನ್ನ ಕೋಲ್ಕತ್ತಾದಲ್ಲಿ ಬಿಟ್ಟು ಈತ ಎಸ್ಕೇಪ್ ಆಗಿದ್ದ. ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಸೃಷ್ಟಿ ತ್ರಿಪಾಠಿ. इधर इम्तियाज ने मुझे कन्वर्ट करा के शादी से पहले अब छोड़ के मुझे भाग गए. उनके माता पिता भी मिले हुए हैं. उनके माता पिता को फिक्र ही नहीं है वो कहाँ पे. बोल रहे कि कहाँ तो भी होगा, छोड़ो, तुम्हें कई को इतना टेंशन ले रही सो, इतना करके बोल रहे हैं. मैं बोल रही हूँ कि कंप्लेंट करो अम्मी, बच्ची को रख लो. क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं. मुझे घर के अंदर आने नहीं दे रहे. वो मैं बाहर इधर से उधर भटक रही हूँ बच्ची को लेके. मेरे पास पैसे भी नहीं है कि मैं कहाँ तो भी रहूँ. यहाँ पे मेरे शौहर दे के कहाँ तो भी किसके घर में बेंगलोर में होंगे. धोखा दे के चले गए. मुझे क्या इनका इरादा है मुझे नहीं मालूम. इधर इम्तियाज ने मुझे कन्वर्ट करा के शादी से पहले. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈ ಕೇಸ್ ಬಯಲಿಗೆ ಬಂದಿದೆ ಹೆಂಗೆ ಅಂದ್ರೆ, ಲವ್ ಮಾಡುವಾಗ ಎಲ್ಲವೂ ಸರಿ ಇತ್ತು, ಆಶ್ವಾಸನೆಗಳನ್ನ ಇಮ್ತಿಯಾಜ್ ಕೊಟ್ಟಿದ್ನಂತ. ಈಗ ಯಾವ ಕೈ ಕೊಟ್ಟು ಈತ ಹೋಗಿರೋದು, ಈ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ?
ಶರ್ಮಿತಾ, ಇವರಿಬ್ರು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ಬಾರಿ ಪರಿಚಯ ಆಗ್ತಾರೆ. ಪರಿಚಯ ಆದಂತ ಬಳಿಕ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಇಬ್ಬರ ನಡುವೆ ಪ್ರೀತಿ ಕೂಡ ಆಗುತ್ತೆ. ಪ್ರೀತಿ ಆದಂತ ಸಂದರ್ಭದಲ್ಲಿ ಇವರಿಬ್ರು ಕೂಡ ಅಷ್ಟೇ ಮದುವೆ ಆಗೋಣ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಆದಂತ ಬಳಿಕ ಆಕೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಂತಹ ವೇಳೆಯಲ್ಲಿ ಕೂಡ ಅಷ್ಟೇ 2 ಅವಳಿ ಜವಳಿ ಇರುತ್ತೆ, ಅದನ್ನ ಅಬಾರ್ಷನ್ ಕೂಡ ಅಷ್ಟೇ ಮಾಡಿಸಿದ್ರೆ ಅಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕಿಂತ ಮುಂಚಿತವಾಗಿ ಕೂಡ ಅಷ್ಟೇ ಈಕೆ ಕೋಲ್ಕತ್ತಾ ಮೂಲದವಳು. ಆದ್ರೆ ನಮ್ಮ ಒಂದು ಇದಕ್ಕೆ ಮತಾಂತರ ಆಗಬೇಕು ಅನ್ನೋ ಒಂದು ಮಾತು ಕೂಡ ಹೇಳ್ತೇನೆ. ಅದರಂತೆ ಈಕೆ ನನಗೆ ನೀನ್ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮತಾಂತರ ಆಗೋಕ್ಕೂ ಕೂಡ ನಾನು ಸಿದ್ಧ ಅಂತ ಹೇಳ್ಬಿಟ್ಟು ಆಕೆ ಕೂಡ ಅಷ್ಟೇ ಮುಸ್ಲಿಂ ಆಗಿ ಕನ್ವರ್ಟ್ ಕೂಡ ಅಷ್ಟೇ ಆಗಿರ್ತಾಳೆ. ಇದಾದಂಥ ಬಳಿಕ ಅಬಾರ್ಷನ್ ಆಗುತ್ತೆ. ಅಬಾರ್ಷನ್ ಆದ್ಮೇಲೆಯೂ ಕೂಡ ಅಷ್ಟೇ ಈತ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು ಅಂತ ಆಕೆ ಪಟ್ಟಿಡ್ತಾಳೆ. ಕಳೆದ 2025 ಜುಲೈ ಸಂದರ್ಭದಲ್ಲಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗುತ್ತೆ. ಅದನ್ನ ರಿಜಿಸ್ಟರ್ ಕೂಡ ಅಷ್ಟೇ ಮಾಡ್ಕೊಳ್ತಾರೆ ಇವರು. ಇದಾದಂಥ ಬಳಿಕ ಎಗೇನ್ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೂಡ ಕೊಡ್ತಾಳೆ. ಯಾವಾಗ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು ಆ ಒಂದು ಸಂದರ್ಭದಲ್ಲಿ ಇಮ್ತಿಯಾಜ್ ಏನಿದೆ ಈತ ಆಕೆಯನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸದ್ಯಕ್ಕೆ ಆಕೆಯನ್ನ ಕೋಲ್ಕತ್ತಾದಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂತದ್ರ ಬಗ್ಗೆ ಆಕೆ ಕೂಡ ಹೇಳ್ಕೊಳ್ತಾ ಇರುವಂತದ್ದು. ಆಕೆ ಈಗ ತನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ BTM ಲೇಔಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರಿಚಯ ಆಗಿದ್ರು, ಪರಿಚಯ ಪ್ರೀತಿಯಾಗಿ ಈ ರೀತಿಯಾಗಿ ನಾನು ವಂಚನೆ ಮಾಡುವಂತವರೆಗೂ ಕೂಡ ಅಷ್ಟೇ ಬಂದಿದೆ. ಜೊತೆಗೆ ನನ್ನನ್ನ ಮತಾಂತರವನ್ನು ಕೂಡ ಅಷ್ಟೇ ಮಾಡಿದ್ದಾನೆ. ಈಗ ನನಗೆ ಆತ ಬೇಕು, ಜೊತೆಗೆ ನನ್ನ ಮಗುವಿಗೆ ತಂದೆ ಬೇಕು. ಈ ಬಗ್ಗೆ ಆತನಿಗೆ ಕರೆ ಮಾಡಿದಂತ ವೇಳೆಯಲ್ಲಿ ನನಗೆ ಬೆದರಿಕೆಯನ್ನ ಆಗ್ತಿದ್ದಾನೆ, ಜೊತೆಗೆ ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಎದುರಿಸಿದೆ ಅಂತ ಹೇಳ್ಬಿಟ್ಟು ಈಗ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಆ ಒಂದು ನೊಂದಂತ ಯುವತಿ ಹೋಗಿ ದೂರನ್ನ ಕೊಟ್ಟಿದ್ದಾಳೆ. ಜೊತೆಗೆ ನನ್ನನ್ನ ಲವ್ ಜಿಹಾದ್ ಹೆಸರಿನಲ್ಲಿ ನನಗೆ ವಂಚನೆಯನ್ನ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದು. ಸದ್ಯಕ್ಕೆ ನಾಪತ್ತೆಯಾಗಿರುವಂತ ಇಮ್ತಿಯಾಜ್ಗೋಸ್ಕರ ಪೊಲೀಸರು ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಅಂತ ಗೊತ್ತಾಗದೆ ಶುರುವಾದಂತ ಈ ಒಂದು ಪರಿಚಯ ಏನಿತ್ತು, ಇದು ಪ್ರೀತಿಯಾಗಿ ಇವತ್ತು ಈ ಒಂದು ದೊಡ್ಡ ಮಟ್ಟದ ಒಂದಷ್ಟು ಸಂಕಷ್ಟವನ್ನ ತಂದೊಡ್ತಿದೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜುವರ್ಯ ಕ್ಷಣದ ಮಾಹಿತಿಗೆ. ಸಿಎಂ ಡಿಸಿಎಂ ಸಚಿವರು ಇರುವಂತ ವಿಧಾನಸೌಧದಲ್ಲೇ ಕಳ್ತನ ಆಗಿದೆ. ಸಚಿವ ಬೈರತಿ ಸುರೇಶ್ ಅವರ ವಿಧಾನಸೌಧದ ಕಚೇರಿಯಲ್ಲಿ ಕಳ್ತನ ಆಗಿರೋದು. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ಕ್ಯಾಶ್ ಕಳ್ತನ ಆಗಿದೆ. ಹೆಂಗ್ ಕಳ್ತನ ಆಯಿತು? ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಅಂತೇಳಿ ನವೀನ್ ಅನ್ನೋ ವ್ಯಕ್ತಿ ಬಂದಿದ್ರು. ಈ ನವೀನ್ ಕಚೇರಿಗೆ ಬರುವಂತ ಸಂದರ್ಭದಲ್ಲಿ ಬ್ಯಾಗ್ನಲ್ಲಿ 300 ಗ್ರಾಂ ಚಿನ್ನಾಭರಣ, ದುಡ್ಡು ಎಲ್ಲ ತಗೊಂಡ್ಬಂದಿದ್ದಾರೆ. ಆ ಕೈ ಚೀಲ ತಂದವರು ಮರ್ತ್ ಬಿಟ್ಟು ಹೋಗಿದ್ದಾರೆ. ಮಾರನೇ ದಿನ ಬಂದು ನನ್ನ ಕೈ ಚೀಲ ಇಲ್ಲಿ ಮಿಸ್ ಆಗಿದೆ, ನಾನು ಬಿಟ್ಟು ಹೋಗಿದೆ ಅಂತ ಹೇಳಿ ಅಲ್ಲಿ ಹುಡುಕಿದ್ದಾರೆ. ಆ ಸಂದರ್ಭದಲ್ಲಿ ಸಿಗಲಿಲ್ಲ, ನಾಪತ್ತೆ ಆಗಿರುತ್ತೆ ಕೈ ಚೀಲ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಆ ಟೈಮ್ನ CCTV ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಆಗ ಡಿ ಗ್ರೂಪ್ ನೌಕರ ಆ ಬ್ಯಾಗ್ ಅನ್ನ ಎತ್ಕೊಂಡಿರೋದು ಬಯಲಿಗೆ ಬಂದಿದೆ. DPARD ಗ್ರೂಪ್ ನೌಕರ ಕದ್ಕೊಂಡು ಹೋಗೋದು CCTVಯಲ್ಲಿ ಪತ್ತೆಯಾಗಿದೆ. ಹಾಗಾಗಿ ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ನವೀನ್ ಅನ್ನೋ ವ್ಯಕ್ತಿ ಸಚಿವರ ಕಚೇರಿಗೆ ಅಂತ ಬಂದಿರ್ತಾರೆ, ಬೈರತಿ ಸುರೇಶ್ ಅವ್ರ ಕಚೇರಿಗೆ ಕೆಲಸದ ನಿಮಿತ್ತ ಬಂದಿರ್ತಾರೆ. ಬಟ್ ಆ ಟೈಮ್ನಲ್ಲಿ 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಇರುವಂಥ ಬ್ಯಾಗ್ ತಂದಿರ್ತಾರೆ. ಬಟ್ ಮರ್ತ್ ಬಿಟ್ಟು ಹೋಗಿರ್ತಾರೆ. ನೆಕ್ಸ್ಟ್ ಡೇ ಹೋಗಿ ನೋಡ್ತಾರೆ, ನಾನು ಇಲ್ಲೇ ಬಿಟ್ಟಿದ್ದೆ, ಕೈ ಚೀಲ ಒಂದಿತ್ತು ಅಂತ, ಮಿಸ್ ಆಗಿರುತ್ತೆ. ಸೊ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು CCTV ಫುಟೇಜ್ ಪರಿಶೀಲನೆ ಮಾಡಿದಾಗ ಅಲ್ಲಿದ್ದಂಥ ಸಿಬ್ಬಂದಿಯೇ ಡಿ ಗ್ರೂಪ್ ನೌಕರ ಕದ್ದಿರೋದು ಬೆಳಕಿಗೆ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಯಾವಾಗ ನವೀನ್ ಅನ್ನೋ ವ್ಯಕ್ತಿ ಸಚಿವರ ಕಚೇರಿಗೆ ಬಂದಿದ್ದು ಮತ್ತೆ ಪರಿಶೀಲನೆ ಮಾಡಿದಾಗ CCTV ಫುಟೇಜ್ ಅಲ್ಲಿ ಇವರೊಬ್ಬರೇ, ಅಂದ್ರೆ ಡಿ ಗ್ರೂಪ್ ನೌಕರ ಒಬ್ಬರೇ ಅದನ್ನ ತಗೊಂಡು ಹೋಗಿರೋದು ಬೆಳಕಿಗೆ ಬಂದಿದೆಯಾ? ಮತ್ತೆ ಏನ್ ಹೇಳ್ತಿದ್ದಾರೆ ಈ ಬಗ್ಗೆ ಅವರು? ಶರ್ಮಿತಾ, ಕಳೆದ 2 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಸಚಿವರನ್ನ ಭೇಟಿ ಆಗೋದಕ್ಕೆ ಅಂತೇಳಿ ನವೀನ್ ಬಂದಿರ್ತಾರೆ, ಯಾವುದೋ ಒಂದು ಕೆಲಸದ ನಿಮಿತ್ತ ಬಂದಿರ್ತಾರೆ. ಆದ್ರೆ ಬರುವಂತ ಸಂದರ್ಭದಲ್ಲಿ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ. ಆ ಬ್ಯಾಗ್ ನಲ್ಲಿ 300 ಗ್ರಾಂ ಚಿನ್ನ ಮತ್ತೆ 1.5 ಲಕ್ಷ ಹಣ ಇರುತ್ತೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕಂತಂದ್ರೆ, ಅಷ್ಟು ಬ್ಯಾಗ್ ನಲ್ಲಿ ಇದ್ದದನ್ನ ಸೆಕ್ಯೂರಿಟಿಗಳು ಅಲ್ಲಿ ಕರೆಕ್ಟ್ ಆಗಿ ಪರಿಶೀಲನೆ ಮಾಡ್ಲಿಲ್ವಾ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ. ಯಾಕಂದ್ರೆ ಚಿನ್ನಾಭರಣ ಮತ್ತೆ ಕ್ಯಾಶ್ ಇತ್ತು, ಓಕೆ, ಅದ್ರ ಬದಲು ಬೇರೆ ವ್ಯಕ್ತಿ ಏನಾದ್ರೂ ತೆಗೆದುಕೊಂಡು ಬಂದಿದ್ರೆ ಇಲ್ಲಿ ಯಾವ ರೀತಿ ಇರ್ತಿತ್ತು ಪರಿಸ್ಥಿತಿ ಅನ್ನೋದು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಅವರು ನೇರವಾಗಿ ಸಚಿವರನ್ನ ಭೇಟಿಯಾಗಿ ಅಲ್ಲಿಯೇ ಆ ಒಂದು ಚೀಲವನ್ನ ಬಿಟ್ಟು ಹೋಗ್ತಾರೆ. ನಂತರ ನೆನಪು ಬಂದ ಕೂಡಲೇ ಅದು ಅಲ್ಲೋಗಿ ನೋಡ್ತಾರೆ, ಅಲ್ಲಿ ಚೀಲ ಇರೋದಿಲ್ಲ. ಹೀಗಾಗಿ ವಿಧಾನಸೌಧ ಪೊಲೀಸರಿಗೆ ಹೋಗಿ ದೂರು ನೀಡುವಂತ ಕೆಲಸವನ್ನು ಮಾಡ್ತಾರೆ. ಪೊಲೀಸರ ತನಿಖೆ ವೇಳೆ ಅಲ್ಲಿ DPRA ವಿಭಾಗದ ಡಿ ಗ್ರೂಪ್ ನ ನೌಕರಾದಂತ ಆಂಟೋನಿ ಎಂಬಾತ ಆ ಒಂದು ಚೀಲವನ್ನ ಕದ್ದಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. CCTV ಫುಟೇಜ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆತ ಯಾರು ಕದ್ದಿದ್ದಾನಲ್ಲ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಂಟೋನಿ ಎಂಬಾತನನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಬಗ್ಗೆ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ, ಆತನ ಆಕ್ಟಿವಿಟೀಸ್ ಬಗ್ಗೆ. ಜೊತೆಗೆ ಆತ ಒಂದು ವೇಳೆ ಬ್ಯಾಗ್ ನೋಡಿದ್ರೆ ಆತ ಯಾಕೆ ಹೈಯರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಅನ್ನುವಂತ ವಿಚಾರವನ್ನು ಕೂಡ
ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಇದೊಂದು ಕಳ್ಳತನ ಪ್ರಕರಣ ಅಂತ ಅನಿಸಿದ್ರು ಕೂಡ ಅಂತಹ ದೊಡ್ಡ ಸೆಕ್ಯೂರಿಟಿ ಸುತ್ತಮುತ್ತಲೂ ಕೂಡ ಯಾವಾಗಲೂ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಅದನ್ನ ಕಣ್ತಪ್ಪಿಸಿ ಒಳಗಡೆ ಈ ರೀತಿಯಾಗಿ ಕಳ್ಳತನ ನಡೆಯುತ್ತೆ. ಒಳಗಡೆ ಒಂದಷ್ಟು ಚಿನ್ನಾಭರಣ ಹಣ ಕೂಡ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಗೊತ್ತಾಗೋದಿಲ್ಲ ಅಂತಂದ್ರೆ ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಜನ ಎಂಎಲ್ಎಗಳು ಎಂಪಿಗಳಿರ್ತಾರೆ, ಜೊತೆಗೆ ಸಿಎಂ ಇರ್ತಾರೆ, ಸಚಿವರು ಇರ್ತಾರೆ. ಅವರಿಗೆ ಸಾಕಷ್ಟು ಬಂದೋಬಸ್ತ್ ಇರುತ್ತೆ. ಹೊರಗಡೆ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಬಿಡ್ತೀವಿ ಅಂತ ಹೇಳ್ತಾರೆ. ಮೆಟಲ್ ಡಿಟೆಕ್ಟರ್ ಇರುತ್ತೆ. ಆದ್ರೂ ಕೂಡ ಅವೆಲ್ಲವೂ ಕೂಡ ಬರೀ ನಾಮಕ ವ್ಯವಸ್ಥೆಗೆ ಕೆಲಸ ಮಾಡ್ತಿದ್ಯಾ ಅನ್ನುವಂತ ಅನುಮಾನ ಮೂಡುತ್ತಿದೆ. ಯಾಕಂದ್ರೆ ಒಳಗಡೆ ಬ್ಯಾಗ್ ನಲ್ಲಿ ಯಾರು ಏನ್ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದಾ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತಿದೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟನಿ ಎಂಬತ್ತನ್ನ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಸೆಕ್ಯೂರಿಟಿ ವಿಚಾರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ವಹಿಸಬೇಕಿದೆ. ಶಮಿತಾ, ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕೊಲೆ ಪ್ರಕರಣ ಸಂಬಂಧ ಈಗ ಕುಟುಂಬಸ್ಥರು ಕೇಳ್ತಿರೋದು ಆತನ ಮೃತದೇಹವನ್ನ ಇಲ್ಲಿಗೆ ತರಬೇಕು, ತವರೂರಿಗೆ ತರಬೇಕು ಅಂತ ಹೇಳಿ ಕುಟುಂಬಸ್ಥರಿಗೆ ಗೃಹ ಸಚಿವ ಪರಮೇಶ್ವರ್ ಸಾಂತ್ವನ ಹೇಳಿದ್ದಾರೆ. ನೆಲಮಂಗಲದ ನಿವಾಸಕ್ಕೆ ತೆರಳಿ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನು ಬೆಂಗಳೂರಿಗೆ ಮೃತದೇಹ ತರಿಸುವಂತ ನಿಟ್ಟಲ್ಲಿ ಪ್ರಯತ್ನಗಳನ್ನ ಮಾಡಲಾಗ್ತಿದೆ. ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡುವಂತ ಅಭಯವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಸೋಮಣ್ಣ ಅವರು ಕೂಡ ಕುಟುಂಬಸ್ಥರಿಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ್ದಾರೆ, ತರಿಸ್ಕೊಡ್ತೀವಿ ಮೃತದೇಹವನ್ನ ಅಂತ. ಚಂದನ್ ತಂದೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಫೋನ್ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಇವ್ರು ಕೇಳ್ತಿರೋದು ಒಂದೇ, ಒಂದು ಆಘಾತಕ್ಕಂತೂ ಒಳಗಾಗಿದ್ದಾರೆ ಮಗನನ್ನು ಕಳ್ಕೊಂಡು. ದಿಢೀರ್ ಅಂತೇಳಿ ಶೂಟ್ ಮಾಡಿದ್ದು ಯಾರು, ಈ ಬಗ್ಗೆ ತನಿಖೆ ಆಗಬೇಕು. ಈ ಸಂದರ್ಭದಲ್ಲಿ ಇಲ್ಲಿಗೆ ಮೃತದೇಹವನ್ನ ತರಿಸಬೇಕು ಅಂತ ಹೇಳಿ ಕುಟುಂಬಸ್ಥರು ಹೇಳಿದ್ದಾರೆ. ಈ ಅಭಯವನ್ನ ಈಗ ಗೃಹ ಸಚಿವರು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೆಲಮಂಗಲದ ಮನೆಗೆ ತೆರಳಿದ್ದಾರೆ, ಅಂದ್ರೆ ಚಂದನ್ ಮನೆಗೆ ತೆರಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ. ಇನ್ನು ಮೃತದೇಹ ತರಿಸ್ಕೊಡಿ ಅಂತ ಹೇಳಿ ಅವ್ರ ಹತ್ರನೂ ಚಂದನ್ ಪೋಷಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಒಂದು ಪ್ರಾಮಿಸ್ ಅನ್ನ ಪರಮೇಶ್ವರ್ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಚಂದನ್ ತಂದೆ ಜೊತೆಗೆ ಫೋನ್ ಮುಖೇನ ಮಾತನಾಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಎಂಬೆಸಿ. ನಮಸ್ಕಾರ ಸರ್. ನಮಸ್ತೆ ಸರ್. ಇದು ಬಹಳ ಅನ್ಯಾಯ ಆಗೋಯ್ತು. ಏನಕ್ಕೆಲ್ಲ ಹೋದ್ರಲ್ಲಿ ಎಷ್ಟು ದಿವಸ ಇದ್ರು ಅವರು? ಸರ್ ಅವರು 6-7 ವರ್ಷ ಇದ್ರು ಸರ್. ಪಾಪ ನೀವು ವಾಪಸ್ ಬಂದೆ ಬೇಡ ಅಲ್ಲಿ ಅಂತ ನೀವೇನು ಹೇಳಿದ್ರಿಂದ ಟಿವಿಲಿ ನೋಡ್ತಿದ್ದೆ ನಾನು. ಹೌದು ಸರ್, ಹೇಳ್ತಾ ಬಂದ್ಬಿಡಪ್ಪ, ನಮ್ಮ ಜಾಗಕ್ಕೆ ಬಂದ್ಬಿಡು ಅಂತ ಹೇಳ್ತಾ ಇದ್ದೆ ಸರ್. ಕಾಂಗ್ರೆಸ್ ಮುಖಂಡ ಗನ್ ಹಿಡಿದು ಪೋಸ್ ಕೊಟ್ಟಿದ್ದಾನೆ. ದುರಂದರ್ ಚಿತ್ರದ ಹಾಡಿಗೆ ಗನ್ ಹಿಡಿದು ಸ್ಟೆಪ್ಸ್ ಹಾಕಿದ್ದಾನೆ. ಶಾಸಕ MY ಪಾಟೀಲ್ ಆಪ್ತ ಈ ರೀತಿ ಗನ್ ಹಿಡಿದು ಪೋಸ್ ಕೊಟ್ಟಿರೋದು, ಸ್ಟೆಪ್ ಅನ್ನ ಹಾಕಿರೋದು. ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಅಂತ ಈತನ ಹೆಸರು. ಕಾರ್ನಲ್ಲಿ ಗನ್ ಹಿಡಿದು ಪೋಸ್ ಕೊಟ್ಟಿದ್ದಾನೆ. ಮತೀನ್ ಗನ್ ಹಿಡಿದು ಡಾನ್ಸ್ ಕೂಡ ಮಾಡಿದ್ದಾನೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸದ್ಯಕ್ಕೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಗನ್ ಹಿಡಿದು ಪೋಸ್ ಕೊಟ್ಟಿರೋದು, ಗನ್ ಹಿಡಿದು ಡಾನ್ಸ್ ಅಂದ್ರೆ ಸ್ಟೆಪ್ ಕೂಡ ಹಾಕಿರೋದು ದುರಂದರ್ ಸಿನಿಮಾದ ಹಾಡಿಗೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಂಗೆ ಆ ವಿಡಿಯೋ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. حق المحتار اللي نعرفه صيده سويلي وقفه دانا هيك عطني رقصه بفريسه زيد عليها شوي عندي بيزه حق المحتار اللي نعرفه صيده سويلي وقفه دانا هيك عطني رقصه بفريسه زيد عليها شوي عندي بيزه حق المحتار اللي نعرفه صيده سويلي وقفه دانا هيك عطني رقصه بفريسه زيد
عليها شوي عندي بيزة بيزة حق المحتار اللي نعرفه صيده سويلي وقفة دانا هيد عطني رقصة فريسة ಇದು ದುರಂಧರ ಸಿನಿಮಾದ ಹಾಡು. ಇಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಬಹುಶಃ ಸ್ಟೇಜ್ ಮೇಲೆ ಈ ರೀತಿ ಡಾನ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮತೀನ್ ಪಟೇಲ್ ಕಾರ್ನಲ್ಲಿ ಇಳಿಯೋದ್ರಿಂದ ಹಿಡಿದು ಆ ಸ್ಟೇಜ್ ಮೇಲೆ ಬಂದು ಗನ್ ಹಿಡಿದು ಡಾನ್ಸ್ ಮಾಡೋ ತನಕನೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಇದು ಸಾಕಷ್ಟು ಚರ್ಚೆಗೆ ಇದೀಗ ಕಾರಣ ಆಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ವಿದ್ಯಾರ್ಥಿನಿ ಕಿಡ್ನಾಪ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರು ಕಾಲೇಜಿಗೆ ಸೇರೋದಕ್ಕೆ ವಿದ್ಯಾರ್ಥಿನಿ ಈ ರೀತಿ ಡ್ರಾಮಾ ಮಾಡಿದ್ದಾಳೆ ಅನ್ನೋದು ಬಯಲಿಗೆ ಬಂದಿದೆ. ಬೆಳ್ತಂಗಡಿಯಲ್ಲಿ ಆಕೆಗೆ ಓದೋದು ಇಷ್ಟ ಇರಲಿಲ್ಲ, ಬೆಳ್ತಂಗಡಿ ಬದಲು ಮಂಗಳೂರು ಕಾಲೇಜಿಗೆ ಸೇರಬೇಕು ಅಂತ ಹೇಳಿ ಈ ರೀತಿ ಪ್ಲಾನ್ ಅನ್ನ ಮಾಡಿದ್ಲಂತೆ. ಬೆಳ್ತಂಗಡಿಯಲ್ಲಿದ್ರೆ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿ ನಾಟಕ ಮಾಡಿದಾಳೆ. ಕಿಡ್ನಾಪ್ ಆಗುತ್ತೆ ಅಂತ ತೋರಿಸೋಕೆ ಕಿಡ್ನಾಪ್ ನಾಟಕವನ್ನು ಮಾಡಿದಾಳೆ. ಬ್ಲೇಡ್ ನಲ್ಲಿ ಸಣ್ಣದಾಗಿ ಕೈಯನ್ನ ಕೊಯ್ಕೊಂಡಿದ್ಲು ವಿದ್ಯಾರ್ಥಿನಿ. ಬ್ಯಾಗ್ನಲ್ಲಿರುವ ಪುಸ್ತಕಗಳನ್ನ ಮನೆಯಲ್ಲೇ ಸುಟ್ಟು ಹಾಕಿದ್ಲು. ಶಾಲಾ ಬ್ಯಾಗ್ ಅನ್ನ ದಾರಿಯಲ್ಲೇ ವಿದ್ಯಾರ್ಥಿನಿ ಬಿಸಾಕಿದ್ಲು. ಅಂದ್ರೆ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಅದನ್ನ ತೋರ್ಸೋಕ್ ಹೊರಟಿದ್ಲು, ನಾಟಕ ಮಾಡಕ್ ಹೊರಟಿದ್ಲು. ಈ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ವಿದ್ಯಾರ್ಥಿನಿಯ ಡ್ರಾಮಾ ಆ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ. ನಾನು ಕಿಡ್ನಾಪ್ ಆಗಿರಲಿಲ್ಲ ಅಂತ ಹೇಳಿ ವಿದ್ಯಾರ್ಥಿನಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ನಿನ್ನೆ ವಿದ್ಯಾರ್ಥಿನಿ ಭೇಟಿ ಮಾಡಿದ್ರು ಶಾಸಕ ಹರೀಶ್ ಪೂಂಜಾ. ಆಕೆಗೆ ಮಂಗಳೂರಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ, ಕಾಲೇಜಿಗೆ ಸೇರ್ಕೊಳ್ಬೇಕು ಅಂತ. ಬೆಳ್ತಂಗಡಿಯಲ್ಲಿದ್ರೆ ತನ್ನನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿ ಆ ರೀತಿ ಒಂದು ಕಹಾನಿಯನ್ನ ಆಕೆನೇ ಕ್ರಿಯೇಟ್ ಮಾಡ್ಕೊಂಡಿದ್ಲು. ಪೊಲೀಸರಿಗೆ ಅನುಮಾನ ಬಂದ ಆಕೆಯನ್ನು ವಿಚಾರಣೆಗೊಳಪಡಿಸಿದಾಗ ಆಕೆ ಮಾಡಿದಂಥ ಡ್ರಾಮಾ ಬಯಲಿಗೆ ಬಂದಿದೆ. ನಾನು ಕಿಡ್ನಾಪ್ ಆಗಿರಲಿಲ್ಲ ಅಂತೇಳಿ ಆಕೆನೇ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಏನ್ ಮಾಡ್ಕೊಂಡಿದ್ಲು, ಆ ಸೀನ್ ಏನಿತ್ತು ಅನ್ನೋದನ್ನು ಕೂಡ ಆಕೆ ಎಕ್ಸ್ಪ್ಲೈನ್ ಮಾಡಿದಾಳೆ. ಈ ಮಧ್ಯೆ ನಿನ್ನೆ ಘಟನಾ ಸ್ಥಳಕ್ಕೆ ಶಾಸಕ ಹರೀಶ್ ಪೂಂಜಾ ಭೇಟಿಯನ್ನ ಕೊಟ್ಟಿದ್ರು. ಮತ್ತೆ ಆ ವಿದ್ಯಾರ್ಥಿನಿಯನ್ನು ಕೂಡ ಮೀಟ್ ಮಾಡಿದ್ರು. ಬಿಗ್ ಬಾಸ್ ಮುಗಿದ್ರೂ ಕೂಡ ಸ್ಪರ್ಧಿಗಳ ಫೈಟ್ ಮುಗಿದಿಲ್ಲ. ಅಂದ್ರೆ ಮನೆ ಒಳಗೂ ಫೈಟ್ ಮಾಡ್ತಿದ್ರು, ಮನೆಯಿಂದ ಹೊರಗಡೆ ಬಂದ ಮೇಲೂ ಫೈಟ್ ಮುಂದುವರೆದಿದೆ. ಚೈತ್ರಾ ಕುಂದಾಪುರ ಪರ್ಚಿದ್ರು ಅಂತ ಹೇಳಿ ಅಶ್ವಿನಿ ಗೌಡ ಸೋಷಿಯಲ್ ಮೀಡಿಯಾ ಮುಖೇನ ಆರೋಪವನ್ನ ಮಾಡಿದ್ದಾರೆ. ಅಶ್ವಿನಿ ಗೌಡಗೆ ಗಾಯವಾಗಿದ್ದ, ಅದರಲ್ಲೂ ಮಾರ್ಕ್ಗಳು ಏನಾಗಿತ್ತು ಪರ್ಚಿದ್ದು ಕೈ ಕಾಲುಗಳ ಮೇಲೆ, ಆ ಫೋಟೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಗಾಯವಾಗಿದ್ದ ಫೋಟೋಸ್ ಅನ್ನ. ಚೈತ್ರಾ ಕುಂದಾಪುರ ಪರಿಚಿದ್ದ ಗಾಯಗಳು ಅಂತ ಹೇಳಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬೆನ್ನಲ್ಲೇ ಅಶ್ವಿನಿಗೆ ಟಾಂಗ್ ಕೊಟ್ಟು ಚೈತ್ರಾ ಕುಂದಾಪುರ ಕೂಡ ಪೋಸ್ಟ್ ಹಾಕಿದ್ದಾರೆ. ನನಗೂ ದೇಹದ ಮೇಲೆ ಪರಿಚಿದ ಕಲೆ ಆಗಿದೆ, ಕ್ಷಮಿಸಿ, ನನ್ನ ಬಳಿ PR ಟೀಮ್ ಇಲ್ಲ ಅಂತ ಚೈತ್ರಾ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಆಟವನ್ನ ಆಟವಾಗಿ ನೋಡುವಂತ ಮನಸ್ಥಿತಿ ಇದೆ ಅಂತ ಚೈತ್ರಾ ಹೇಳಿದ್ದಾರೆ. ಚೈತ್ರಾ ವಿರುದ್ಧ ಅಶ್ವಿನಿ ಗೌಡ ಫ್ಯಾನ್ಸ್ ಕೂಡ ಗರಂ ಆಗಿದ್ದಾರೆ. ಈ ಪರ್ಚಿರುವಂತ ವಾರ್ ಹೊರಗಡೆನೂ ನಡೀತಾ ಇದೆ. ಫಸ್ಟ್ ಅಶ್ವಿನಿ ಗೌಡ ತುಂಬಾ ದಿನ ಆದ್ಮೇಲೆ ಈಗ ವಿಷಯವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ಕೊಂಡಿದ್ರು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಕೆಲವೊಂದು ಮನಸ್ಥಿತಿಗಳ ಬಗ್ಗೆ ನನಗೆ ತುಂಬಾ ಬೇಸರ ಇದೆ ಅಂತ ಹೇಳ್ಕೊಂಡಿದ್ರು ಆ ಪರ್ಚಿರೋದ್ರ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ. ಈಗ ಮತ್ತೆ ಅದೇ ಫೋಟೋನ ಇಟ್ಕೊಂಡು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೊ ಇದೇ ವಿಷಯವಾಗಿ ಈಗ ಚೈತ್ರಾ ಕುಂದಾಪುರ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ತನಿಖೆ ರಿಲೇಟ್ ಮಾಡಿಕೊಂಡು ಅವರು ಅದಕ್ಕೆ ಟಕ್ಕರನ್ನು ಕೊಡೋ ಕೆಲಸವನ್ನ ಮಾಡಿದ್ದಾರೆ.